ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಯಾಕೋ ಫೋನ್ ಮಾಡಿ ಕಂಪ್ಲೇಂಟ್ ಇದೆ ಬನ್ನಿ ಅಂತೇಳಿ ಹೇಳಿದ್ರೆ ಯಾರ ಮೇಲೆ ಲಕ್ಷ್ಮಿ ಆಂಟಿ? ಸ್ನೇಹ ಮಗಳು ಮಾನಸನ ಮೇಲೆ. ಈಗ ಇವಳು ಮಾನ್ವಿತ ರೇಷ್ಮೆ ಸೀರೆಗಳನ್ನ ಒಣಗಾಕಿದ್ಲು, ಅವನ್ನ ಎತ್ಕೊಂಡು ಮಾರ್ಕಮಕ್ಕೆ ಹೋಗಿದ್ಲು. ಅದಕ್ಕೆ ನೋಡಿ ಹಿಂಗೆ ಮಾಡ್ತೀಯಾ, ನೋಡಿ ನೀನು ಮಾಡಿರೋ ತಪ್ಪು ಒಪ್ಕೊ, ಇಲ್ಲ ಅಂತಂದರೆ ನಾವು ಸ್ಟೇಷನ್ಗೆ ಕಳಿಸ್ತೀವಿ, ಅರೆಸ್ಟ್ ಮಾಡ್ತಾರೆ ನಿನ್ನ ಅಂತೇಳಿ ಹೇಳಿದ್ವಿ. ನಾನೇನು ಎದ್ರಕಮಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಜೋರು ಮಾಡಿದ್ಲು. ಅದಕ್ಕೆ ಹೆಂಗೋ ನೀವು ಬಂದಿದ್ದೀರ, ತಪ್ಪಾಯ್ತು ಅಂತ ಅವಳು ಒಪ್ಕೋಬೇಕು. ನೀವೇನು ಅವಳನ್ನ ಅರೆಸ್ಟ್ ಮಾಡೋದು ಬೇಡ, ಏನು ಬೇಡ. ಅವಳು ಒಪ್ಕೋಬೇಕು ಮಾಡಿರೋ ಅಂಥ ತಪ್ಪು. ಮತ್ತು ನೀನು ಹೊರಗೆ ಬರೋಕ್ಕಾಗೋದಿಲ್ಲ ನೋಡಿ, ನಿಮ್ಮನ್ನ ಯಾರು ಬಿಡಿಸೋದಿಲ್ಲ ಅಂತೇಳಿ ಸ್ವಲ್ಪ ವಾರ್ನಿಂಗ್ ಮಾಡಿ ಒಂದು ಇಲ್ಲ ದಂಡ ಕಟ್ಕೊಡ್ರಿ ಅಂತ ಹೇಳ್ರಿ ಅಷ್ಟೇ. ತಪ್ಪಾಯ್ತು ಅಂತ ಅವಳು ಒಪ್ಕೊಂಬಲ್ಲ ಅಂತ ಅವಳೆ. ಅದಕ್ಕೆ ಒಪ್ಕೊಂಬಂಗೆ ಮಾಡಿರಿ. ಏನು ಸೀರೆ ವಿಚಾರಕ್ಕೆಲ್ಲ ಇನ್ನೇನು ಸ್ಟೇಷನಿಗೆ ಕರ್ಕೊಂಡು ಹೋಗೋದು. ಅದಕ್ಕೆ ನೀವು ತಪ್ಪಾಯಿತು ಅಂತೇಳಿ ಸೀರೆಗಳೆಲ್ಲ ಸಿಕ್ಕವೆ, ಇನ್ನೇನತ್ತ ಅಂತ ನಾವು ತಪ್ಪಾಯಿತು ಅಂತ ಅವಳು ಒಪ್ಕೋಬೇಕು. ತಪ್ಪಾಯಿತು ಅಂತ ನೀವು ಅವಳ ಹತ್ರ ಬಾಯಿ ಬಿಡಿಸಿ, ಇಲ್ಲೇ ಅದೇನಿದ್ರು ಬಗೆಹರಿಸ್ರಿ. ಏನು ಅರೆಸ್ಟ್ ಮಾಡೋದು ಬೇಡ, ಏನು ಬೇಡ. ನೋಡಪ್ಪ, ಸೀರೆನೂ ಎತ್ಕೊಂಡು ಹೋಗ್ತಾರಲ್ಲ ಮೇಡಮ್, ಎಂಥ ಜನಗಳಪ್ಪ ಇವರು. ಒಣ ಹಾಕಿರೋ ಸೀರೆಗಳು ಬಿಡಲ್ಲ ಅಂತಂದರೆ ಹಂಗೆ ಮೇಡಮರೇ. ಯಾವುದು ದುಡ್ಡಿಗೆ ಮಾರಾಟ ಆಗ್ತಾ ಇರುತ್ತಾ ಅಂಥದ್ದೆಲ್ಲ ಬಿಡಲ್ಲ. ಈಗ ತೆಂಗಿನ ಚಿಪ್ ಸಮೇತ ತಗೊಂತಾರೆ ಹಂಗೆ. ತೆಂಗಿನ ಚಿಪ್ ಇವಾಗೆಲ್ಲ ದುಡ್ಡಿಗೆ ತಗೊಂಬದಕ್ಕೆ ಯಾರು ಬಿಸಾಕಲ್ಲ. ಮೊದಲು ಬಿಸಾಕ್ಬಿಡೋರು, ಅಲೆದಲ್ಲೇ ಕಾಯಿ ತುರಿದ್ಬಿಟ್ಟು ಹೆಂಗಸರು ಬಿಸಾಕೋರು, ಇಲ್ಲ ನೀರು ಕಾಯ್ಸಕ್ಕಾದ್ರು ಹಾಕೋರು. ಇವಾಗ ನೀರು ಕಾಯ್ಸಕ್ಕೆ ಹಾಕಲ್ಲ, ಇಬ್ಬರು ಮಸ್ತ ಸೌದಿರ್ತಾವೆ ತಂದು ಇಕ್ಕನ ಎಡಮಟ್ಟೆ ಅವನು ಅಂತೇಳಿ ನೀರ ಸೌದೆ ಕಾಯಿಸಿ ಇವಾಗ ಚಿಪ್ಪೆಲ್ಲನ ಕುಡಿಕೊಂಡು ದುಡ್ಡಿಗೆ ಮಾರ್ತಾರೆ. 25 ರೂಪಾಯಿ kg ಚಿಪ್ಪು. ಹಂಗೆ ಹಳೆ ರೇಷ್ಮೆ ಸೀರೆನೂ ತಗೊಂತಾರೆ ಅಂತ ರೇಷ್ಮೆ ಸೀರೆನೂ ಒಣಗಕ್ಕಾಗಿಲ್ಲ. ಯಾಕೆ ಹೇಳು, ಇವಾಗ ಅಲ್ಲೂ ಇಲ್ಲೋ ಹಳೆ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂಡು ದುಡ್ಡು ಕೊಡ್ತಾರಲ್ಲ ಮೇಡಮರೇ. ಅದಕ್ಕಾಗಿ ಹಿಂಗಾಗಿರೋದು. ಬಿಟ್ಟರೆ ದುಡ್ಡಿಗೆ ಯಾವ ಮಾರಾಟ ಆಗ್ತಾವ ಅವೆಲ್ಲ ಹಿಂಗೆ ಆಗ್ತಾ ಇರ್ತವೆ. ಹಾಗೆ ಆಗಿರೋದು. ನೀವು ಹೇಳ್ತಾ ಇರೋ ಮಾತು 100ಕ್ಕೆ 100 ಸತ್ಯ ಕಣ ಆಂಟಿ. ಗೊತ್ತಿಲ್ವಾ ನಮ್ಮ ಲಕ್ಷ್ಮಿ ಆಂಟಿ ಅಂತಂದರೆ ಹೆಂಗೆ ಅಂತ? ಗೊತ್ತು ಬಿಡ ಆಂಟಿ ನಿಮ್ಮ ಬಗ್ಗೆ ಏನು ಅಂತ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡೆ ಮಾತಾಡ್ತೀರಾ. ಬನ್ನಿ ಹೋಗೋಣ. ಮಾಡಿರೋ ತಪ್ಪು ಒಪ್ಕೊಂಡು 1,00,000 ದಂಡ ಕಟ್ಕೊಡಕ್ಕೆ ಹೇಳ್ರಿ. 1,00,000 ದಂಡ ಕಟ್ಕೊಟ್ರೆ ಎಲ್ಲ ಸರಿಯಾಗಿ ಇದಾಗುತ್ತೆ. ಮತ್ತಿನ್ಯಾವತ್ತಿಂತ ಮಾಡಕ್ಕೆ ಹೋಗ್ಬಾರ್ದು. ಯಾರನ್ನ ಮಾಡೋರ್ಗಾದ್ರೂ ಭಯ ಇರುತ್ತೆ. ಆಯಿತು ಬನ್ನಿಮ್ಮ. ಅಲ್ಲ ನೋಡಿ, ಯಾಕೆ ಹಿಂಗೆ ಮಾಡಬೇಕು ಅಂತ. ಇವಾಗ ಸ್ಟೇಷನ್ಗೆ ಏನು ಕರ್ಕೊಂಡು ಹೋಗೋದು ಬೇಡವಾ? ಸ್ಟೇಷನಿಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿ ರುಬ್ತಾ ಇದ್ವಿ ಹಾಕ್ಕೊಂಡು. ಬೇಡ ಬಿಡ್ರಿ ಮೇಡಮ್ ಅಂತ ಗೌಡ್ರ ತಕ್ಕ ಹೋಗಿದ್ದೆ. ಗೌಡ್ರು ಬಿಡ್ಲಕ್ಷ್ಮಕ್ಕ ಬೇಡ, ಸೀರೆ ವಿಚಾರಕ್ಕೆಲ್ಲನ ಆಗ್ಲೆಲ್ಲನ ನಮ್ಮೂರಿಂದ ಕಂಪ್ಲೇಂಟ್ ಅದು ಇದು ಹೋದ್ರೆ ಜಾಸ್ತಿ ಕಂಪ್ಲೇಂಟ್ ಆಗ್ಬಿಟ್ಟವೆ ಅಂತ ಹೇಳ್ತಾರೆ. ಅದಕ್ಕೇನೆ ವರ್ಷಿತಾ ಮೇಡಮ್ ಇದ್ದಾರಲ್ಲ, ವರ್ಷಿತಾ ಮೇಡಮ್ ಇರೋದ್ರಿಂದ ನಮ್ಮ ಸರೌಂಡಿಂಗ್ನಾಗೆ ನಮಗೇನು ಸಮಸ್ಯೆ ಇಲ್ಲ. ನಮ್ಮೂರವ್ರು ವರ್ಷಿತಾ ಮೇಡಮ್ ಆಗಿರೋದ್ರಿಂದ ನಮಗೇನು ಇದಿಲ್ಲ. ಅವ್ರನ್ನ ಕರ್ಕೊಂಬಂದು ಒಂದ್ಸತಿ ಹೇಳಿ ವಾರ್ನಿಂಗ್ ಮಾಡಿಸ್ಬಿಡ್ರಿ ಅಂತಂದ್ರು ಗೌಡ್ರು. ನಮ್ಗೆ ಅರೆಸ್ಟ್ ಮಾಡಿಸ್ಬೇಕಂಬದೇ ಇದ್ದಿದ್ದು, ಆದರೆ ಗೌಡ್ರು ಒಪ್ಪಲಿಲ್ಲ. ಬೇಡ ಸ್ಯಾನೆ ಆಗ್ತವೆ ನಮ್ಮೂರಿನ ಕೇಸ್ಗಳವು, ಅದಕ್ಕೇ ನೀವೇನಿದ್ರು ವರ್ಷಿತಾ ಮೇಡಮ್ ಇದ್ದಾರಲ್ಲ ಕರ್ಕೊಂಬಂದು ಒಂದ್ಸತಿ ಬಗೆಹರಿಸಿ ಬಿಸಿ ಮುಟ್ಟಿಸಿ ಸಾಕು, ಭಯ ಇಕ್ಸ್ರಿ ಅಂತ ಹೇಳಿರು. ವರ್ಷಿತಾ ಮೇಡಮ್ ಇರೋದ್ರಿಂದ ಎಷ್ಟೋ ವಾಸೆ ಅಲ್ವೇನಜ್ಜಿ? ಹಂಗಂಗ ಇಲ್ಲೇ ಇರೋದ್ರಿಂದ ವಾಸೆ ಕಣಮ್ಮ. ಬೇರೆ ಕಡೆಗೆಲ್ಲ ಹಾಕಿದ್ರೆ ನಮಗೆ ಹೆಂಗ ಅಲ್ಲ, ನ್ಯಾಯನೇ ಯಾರಿದ್ರೇನು ಯಾರಾದ್ರೇನು ಕರೆಕ್ಟಾಗಿ ನ್ಯಾಯ ಅಂದ್ರೆ ನ್ಯಾಯ. ನಮ್ಮ ವರ್ಷಿತಮ್ಮೇನು ಇವತ್ತು ನಮ್ಮರು ತಮ್ಮರು ಅಂತ ಏನು ಯಾವತ್ತೂ ಇದು ಮಾಡಿಲ್ಲ. ವರ್ಷಿತಾ ಮೇಡಮು ಕರೆಕ್ಟಾಗಿ ಅವ್ರು ಏನು ಕೆಲಸ ಅವ್ರು ಮಾಡ್ಕೊಂಡವ್ರೆ, ಅವ್ರು ಯಾವತ್ತೂ ಅಷ್ಟೇ. ನಮ್ಮ ಇದ್ರಾಗೇನೆ ನಮ್ಮ ಇಲ್ಲಿ ಇರೋದ್ರಿಂದ ನಮ್ಗೆ ಊಟ ಒಂದಿಟ್ಟು ಅಂದ್ರೆ ವಾಸೆ ಹೇಳ್ಬೇಕಂದ್ರೆ. ಈಗ ನೋಡು, ಈಗ ಪೊಲೀಸ್ನವ್ರು ನೋಡಿ ಗಡ 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 ನಡುಗ್ಬೇಕು ಅವಳು. ಮತ್ತೆ ಮಂತಾಗೆ ನಿಂತ್ಕೊಂಡವಳೆ, ಪ್ರೀತಿ ನೋಡ್ತಾವಳೆ. ಅವಳು ಬರಲ್ಲ. ಅಲ್ಲೇ ನಿಂತ್ಕೊಂಡವಳೆ. ಅಲ್ಲೇ ನಿಂತ್ಕೊಂಬ್ಲಿ ಸುಮ್ಮನೆ ಯಾಕೆ ಓಸಾರನು ಇಲ್ಲಿ ಬಂದು ಜಾಗಿರಲ್ಲ ಏನಿಲ್ಲ, ಸುಮ್ಮನೆ ಅಲ್ಲೇ ನಿಂತ್ಕೊಂಬ್ಲಿ. ಅಲ್ಲೇ ನಿಂತ್ಕೊಂಡು ನೋಡ್ತಾವಳೆ. ಯಾರಮ್ಮ ಇಲ್ಲಿ ಮಾನಸ ಅಂತಂದ್ರೆ ಯಾರು ಇಲ್ಲಿ ಮಾನಸ ಅಂತಂದ್ರೆ? ಹೊರಗೆ ಬನ್ನಿ. ಯಾರಿದ್ದೀರಮ್ಮ ಈ ಮನೇಲಿ? ಮೇಡಮರೇ, ನಾನೇ ಮಾನಸ ಅಂತಂದ್ರೆ. ವರ್ಷಿತಾ ಮೇಡಮ್, ನಾನೇ ಮಾನಸ, ಸ್ನೇಹ ಮಗಳು. ಯಾರ ಮಗಳಾದ್ರೇನು ನೀನು ಇಂಥ ಕೆಲಸ ಏನಕ್ಕೆ ಮಾಡಿದೆ? ಮಾನ್ವಿತನ ರೇಷ್ಮೆ ಸೀರೆಗಳನ್ನೆಲ್ಲ ಯಾಕೆ ನೀವು ಎತ್ಕೊಂಡು ಬಂದ್ರಿ? ಎತ್ಕೊಂಡ್ಬಂದ್ಬಿಟ್ಟು ಮಾರಾಟ ಮಾರೋದಕ್ಕೆ ತಗೊಂಡೋಗ್ತಾ ಇದ್ರಂತೆ. ಏನಮ್ಮ ಇಂಥ ಕೆಲಸ ಯಾಕೆ ಮಾಡ್ತೀರಾ? ಏನು ಭಯ ಬೇಡವಾ ನಿಮಗೆ ಸ್ವಲ್ಪನಾದ್ರೂ? ನಡಿಯಮ್ಮ, ಜೀಪತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಬಾ ಜೀಪತ್ ಬಾ. ನನ್ನ ಮೇಲೂ ಮಾಡಿದಾರ? ನಾನು ಬರ್ಬೇಕಾ? ಮಾನಸ ಅನ್ನೋರು ಯಾರು? ಮಾನಸ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಮಾನಸ ಅಂತಂದ್ರೆ ನೀವೇ ತಾನೆ?
ಹೌದು ಮೇಡಮರೇ, ನಾನೇನೆ ಮಾನಸ ಅಂತಂದ್ರೆ ನಾನೇನೆ. ನನ್ನ ಮೇಲೆ ಒಬ್ಳ ಮೇಲೆನಾ? ಲಾಸಿನ ಮೇಲೆ ಮಾಡಿಲ್ವಾ? ಯಾರು ಮಾಡಿರ್ತಾರ ತಪ್ಪು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು. ಯಾರ ಮೇಲೆ ಮಾಡಬೇಕು ಅಂತ ಅನ್ಸುತ್ತೆ ಅವ್ರ ಮೇಲೆ ಮಾಡಲ್ಲ, ತಪ್ಪು ಯಾರು ಮಾಡಿರ್ತಾರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಅದು ಮೇಡಮರೇ, ಮತ್ತೆ ನಾನು ಮಾಡಿಲ್ಲ. ಮತ್ತೆ ಅಂಥವೇ ಸೀರೆ ಎಷ್ಟಿರ್ತವೆ? ಒಂದೇ ಥರದ ಸೀರೆ, ಒಂದೇ ಥರದ ಸೀರೆಗಳು ಎಷ್ಟಿರ್ತವೆ ಹೇಳಿ? ನೋಡಮ್ಮ, ಈ ಊರಲ್ಲಿ ಈ ಲಕ್ಷ್ಮಕ್ಕ ಅವ್ರ ಬಗ್ಗೆ ನಮ್ಮ ಸ್ಟೇಷನಲ್ಲಿ ಒಂದು ನ್ಯಾಯ ಅಂತಂದ್ರೆ ಲಕ್ಷ್ಮಕ್ಕ ಅಂದರೆ ನ್ಯಾಯ ಅಂತೇಳಿ ಒಂದು ಗೌರವ ಇದೆ ಲಕ್ಷ್ಮಕ್ಕ ಅವ್ರಿಗೆ. ನಮ್ಮ ಸ್ಟೇಷನ್ನಲ್ಲಿ ಅವ್ರ ಬಗ್ಗೆ ಯಾರೇ ನಮ್ಮ ಆಫೀಸರ್ ಬಂದ್ರು ಅವ್ರ ಬಗ್ಗೆ ಏನು ಅಂತಂದ್ರೆ ಹೇಳ್ತಾರೆ, ಅವರು ಹೆಂಗೆ ಏನು ಅಂತ. ಅವರೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಯಾವುದೊಂದು ವಿಷಯದಲ್ಲೇ ಆಗಿರ್ಬೋದು, ಈ ಊರಿಂದ ಯಾವುದಾದ್ರೂ ಅವರೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಅದು ಫಸ್ಟು ಆ್ಯಕ್ಷನ್ ತಗೊಳ್ತೀವಿ. ಅದು ಅವರು ಯಾವತ್ತೂ ಯಾರ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಅದನ್ನೆಲ್ಲ ನೋಡಿ ಮಾಡಿ ಅವರು ಕಂಪ್ಲೇಂಟ್ ಮಾಡೋದು. ನಿಮ್ಮದು ತಪ್ಪೇನೆ, ನೀವು ಸೀರೆ ಕದ್ದಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ಲಕ್ಷ್ಮಕ್ಕ ಅವರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಲಕ್ಷ್ಮಾಂಟಿ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ನಾನು ಅವರು ಈ ಊರವರು ಅಂತ ಹೇಳ್ತಾ ಇಲ್ಲ, ನನ್ನ ಜಾಗದಲ್ಲಿ ನಮ್ಮ ಸಾಹೇಬ್ರಿದ್ರೂ ಇದೇ ಮಾತು, ನಮ್ಮ ಸಾಹೇಬ್ರನ್ನೇ ಹೋಗಿ ವಿಚಾರಿಸ್ಬೋದು ನೀನು. ಲಕ್ಷ್ಮಕ್ಕ ಅವರು ಅಂತಂದರೆ ಹೆಂಗೆ ಅಂತೇಳಿ ಸ್ವಲ್ಪ ಕೇಳು. ಲಕ್ಷ್ಮಕ್ಕ ಅವರು ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಅದನ್ನ ಏನು ಮಾಡಬೇಕು ಅಂತ ಅವರು ಹೇಳ್ತಾರೆ, ಅದೇನು ಎತ್ತ ಅಂತ ಅವ್ರು ಹೇಳ್ತಾರೆ. ನಮ್ಮ ಸಾಹೇಬ್ರನ್ನೇ ಬೇಕಾದ್ರೆ ವಿಚಾರಿಸಿ ನೀನು ಮಾಡಿರೋ ತಪ್ಪೇನೆ. ನೋಡಿ ಸ್ಟೇಷನಿಗೆ ನಡಿಯಮ್ಮ, ಹೇಳ ಅಥವಾ ಜೀಪು. ಮಾಡಿರೋ ತಪ್ಪು ಒಪ್ಕೆಮದೇ ಇಲ್ಲ. ಮಾಡಿರೋ ತಪ್ಪು ಒಪ್ಕೆಳಮ್ಮ ಅಂತ ನಾವು ಹೇಳಿರಿ, ನಮ್ಮ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಾಳಲ್ಲ. ಮಾಡಿರೋ ತಪ್ಪು ಒಪ್ಕೊಂತ ಏನು ಒಪ್ಕೋಬೇಕು. ನಾನು ಇಂಥ ತಪ್ಪು ಮಾಡಿದ್ದೀನಿ, ತಪ್ಪಾಯಿತು ಅಂತ ಒಪ್ಕೊಂಬ್ಲೇಳು. ಒಪ್ಕೊಂಬಲ್ವಲ್ಲ, ನಾನು ಏನೇಂದ್ರೂ ನಾನು ಮಾಡಿರೋಂಥ ತಪ್ಪು ನಾನು ಒಪ್ಕೊಂಬಲ್ಲ ಅಂತಾಳೆ. ನೋಡಿ, ಹಿಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಿ ಮೇಡಮ್ ನೀವೇನೆ. ಸುಮ್ಮನೆ ಮನಸ ಏನು ಮಾಡೋದೆ ಇವಾಗ? ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಏನೋ ಸುಮ್ಮನೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡೆ. ಪೊಲೀಸ್ನವ್ರು ನೋಡ್ಬಿಟ್ರೆ ನನಗೆ ನೋಡಿದಾಗಿಂದ ನನಗೆ ಭಯ ಶುರು ಆಗ್ತೈತೆ. ನೋಡೋದಕ್ಕೆ ನನಗೆ ಒಂಥರ ನಡಕ ಶುರು ಆಗ್ತೈತೆ. ಏನು ಮಾಡೋದು ಇವಾಗ? ಏನು ಮಾಡೋದು ಲಾಸ್ಯಾ? ಒಪ್ಕೊಬಿಡು ಸುಮ್ಮನೆ, ನಾನು ಮಾಡಿದ ತಪ್ಪಾಯಿತು ಅಂತ ಒಪ್ಕೊಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಮಾಡಿದ ತಪ್ಪಾಯಿತು ಅಂತ ನನ್ನ ಸೀರೆನ ತೊಗೊಂಡೋಗ್ತಿದ್ದೆ ಅಂತೇಳಿ ಹೇಳ್ಬಿಡು. ಸುಮ್ಮನೆ ಹೇಳಿದ್ರೆ ಬಿಡ್ತಾರೆ ಅನಿಸುತ್ತೆ. ಸುಮ್ಮನೆ ಯಾಕೆ ಆಮೇಲೆ ಸುಮ್ಮನೆ ಯಾರಮ್ಮ ಏನಾರ ಸಮಸ್ಯೆ ಆಗ್ಬಿಟ್ರೆ ಅನುಭವಿಸೋಕ್ಕಾಗಲ್ಲ. ಬೇಡ ಸ್ಟೇಷನ್ ಅಂತ ಹೋದ್ರೆ ನೀನು ಯಾರು ಬಿಡಿಸ್ಕೊಬರ್ತಾರೆ? ನಿಮ್ಮಮ್ಮ ನಿಮ್ಮಪ್ಪನೂ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ನೀನು ಯೋಚನೆ ಮಾಡು. ಒಪ್ಕಮದ, ನನಗಂತೂ ಪೊಲೀಸ್ನವ್ರು ನೋಡಿದಾಗಿಂದನೇ ತುಂಬ ಭಯ ಆಗ್ತೈತೆ ಕಣೆ. ನನಗೆಲ್ಲ ಇಲ್ಲೇ ಓದಂಗೆ ಆಗ್ತೈತೆ. 1, 2 ಎಲ್ಲನ. ಇಲ್ಲೋಡಮ್ಮ, ನೀವು ಇವ್ರಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿ, ಇಲ್ಲ 1 ಲಕ್ಷ ದಂಡ ಕೊಟ್ಕೊಡಿ ಅಂತ ಕೇಳ್ತವ್ರೆ, ಇಲ್ಲ ಅರೆಸ್ಟ್ ಮಾಡಿ ಅಂತ. ಅವ್ರ ಕೇಸ್ ವಾಪಸ್ ತಗೊಳ್ಳೋವರೆಗೂ ನೀವು ಈಚೆ ಬರೋದಕ್ಕಾಗೋದಿಲ್ಲ. ನಿಮ್ಮನ್ನೇನಾದರೂ ಒಳಗಡೆ ತೊಗೊಂಡೋಗಿ ಹಾಕಿದ್ದೀವಿ ಅಂತಂದರೆ, ಇಲ್ಲ ನಿಮಗೆ ಬೇಲ್ ತೊಗೊಂಡು ಬಂದು ಬಿಡಿಸ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನಿಮಗೆ ಯಾರು ಬಂದು ಬಿಡಿಸ್ಕೊಂಡು ಹೋಗೋಂಥವ್ರು ಯಾರೂ ಇಲ್ಲ. ಅವ್ರ ಕೇಸ್ ವಾಪಸ್ ತಗೊಳ್ಳೋವರೆಗೂ ಈ ಲಕ್ಷ್ಮಕ್ಕ ಅವರು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂತಂದರೆ ಮತ್ತೆ ನೀನು ಹೊರಗಡೆ ಬರೋದಕ್ಕಾಗೋದಿಲ್ಲ. ತುಂಬ ಕಷ್ಟ ಆಗಿಬಿಡುತ್ತೆ. ಗೊತ್ತಿಲ್ಲ ಅವ್ರ ಪವರ್ ಏನಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಮ್ಮ ಸಾಹೇಬ್ರ ಹತ್ರ ಬಂದು ಕೇಳಿದ್ರು ಹಿಂಗೆ ಹೇಳ್ತಾರೆ. ನೋಡಿ, ನೀವು ಹೆಂಗೆ ಅಂತ ನೀವೇನಂತ ಡಿಸೈಡ್ ಮಾಡಿ ಬೇಗ. ಇಲ್ಲ ಬಂದು ಜೀಪಲ್ಲಿ ಕೂತ್ಕೊಳ್ಳಿ, ಇಲ್ಲ ನೀವು ಮಾಡಿರೋ ತಪ್ಪು ಒಪ್ಕೊಂಡು ಅವ್ರು 1 ಲಕ್ಷ ದಂಡ ಕಟ್ಕೊಡಿ. ಈಗ ನೋಡಜ್ಜಿ, ಆ ಧೈರ್ಯ ಇಲ್ಲ. ಆವಾಗಲೇ ಎಷ್ಟು ನಾನು ಧೈರ್ಯವಾಗಿದ್ದೀನಿ ಅಂತ ನಮ್ಮನ್ನು ತೋರಿಸಿದ್ಲು. ಏನು ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ, ಹಂಗೆ ಹಿಂಗೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಲು. ಈಗ ನೋಡು, ಈಗ ಮಾತಾಡಂಗೆ ಇಲ್ಲ. ಈಗ ಮಾತಾಡಲಿ ಅವಳು, ಮಾತಾಡಲಿ ಈಗ ಮಾತಾಡೋಕೊಳಿಗೆ ಧೈರ್ಯ ಇಲ್ಲ. ಅಲ್ಲಿ ನೋಡಲ್ಲಿ 1, 2 ಇಲ್ಲೇ ಮಾಡ್ಕೊಂಡ್ಲೆ. ಹಂಗೆ ಕಾಣಿಸುತ್ತಮ್ಮ. 1, 2 ಇಲ್ಲೇ ಮಾಡ್ಕೊಂತಾಳಪ್ಪ ಮಂಗಾಡ್ತಾವಳೆ. ಸರಿ ಆಯಿತು ಮೇಡಮ್. ಮತ್ತೆ ನನ್ನ ತಪ್ಪು ಒಪ್ಕೊತೀನಿ. ನಾನು ಮಾಡಿರೋದು ತಪ್ಪಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ? 1 ಲಕ್ಷ ದಂಡ ಕೊಡೋಕ್ಕಾಗಲ್ಲ. ಇವಾಗ ಸೀರೆ ಎಲ್ಲ ವಾಪಸ್ ಕೊಟ್ಟಿದ್ದೀವಲ್ಲ, 50,000 ಕೊಡ್ತೀನಿ. ತಪ್ಪು ಮಾಡಿಬಿಟ್ಟು ಇಷ್ಟೆಲ್ಲ ಸುಳ್ಳು ಹೇಳ್ತೀರಾ ನೀವು? ಬನ್ನಿಮ್ಮ ಮನ್ವಿತಾ, ಬಾರಮ್ಮ ಇಲ್ಲಿ ನಿಂತ್ಕೋ. ತಪ್ಪಾಯ್ತು ಮನ್ವಿತಾ, ಆ ರೀತಿ ಎಲ್ಲ ಮಾಡೋದಿಲ್ಲ ಅಂತ ಕ್ಷಮೆ ಕೇಳಿ. ನಾನು ಮಾಡಿದೆ ಈ ರೀತಿ, ನಿನ್ನ ಸೀರೆಗಳನ್ನೆಲ್ಲ ಎತ್ಕೊಂಡು ಹೋದೆ, ಅದೇನು ಎತ್ತ ಅಂತೇಳಿ ಹೇಳಿ. ಅಯ್ಯೋ, ಬರೀ ಕ್ಷಮೆ ಕೇಳೋದಾದ್ರೆ ಹೆಂಗೋ ಕೇಳೋಣ ಅಂತ ಅನ್ಕೊಂತಿದ್ದೆ. ಆದರೆ ಇವಾಗ ದುಡ್ಡು ಕೊಡ್ಬೇಕಲ್ಲಪ್ಪ, 1 ಲಕ್ಷ ದುಡ್ಡ. ಏನು ಮಾಡೋದು ಅಂತ ಅನ್ನಿಸ್ತೈತೆ ನನಗೆ. ಏನು ಮಾಡೋದು? ಅಲ್ಲ, 1 ಲಕ್ಷ ದುಡ್ಡು ಇವಾಗ ಕೊಡ್ಬೇಕಲ್ಲ. ಏನು ಮಾಡೋದಪ್ಪ? ಮೇಡಮರೇ, ತಪ್ಪಾಯಿತು, ಕ್ಷಮಿಸ್ಬಿಡಿ. ನಿಮ್ಮ ಹತ್ರನೇ ಕ್ಷಮೆ ಕೇಳ್ತಾ ಇದ್ದೀನಲ್ಲ. ಇವ್ರ ಸೀರೆಗಳು ತಾನೇ ನೀವು ಕದ್ದಿರೋದು. ಇವ್ರ ಸೀರೆಗಳನ್ನ ಕದ್ಬಿಟ್ಟು ನೀವು ನನ್ನ ಹತ್ರ ಕ್ಷಮೆ ಕೇಳಿದ್ರೆ ಇವ್ರ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ತಪ್ಪಾಯ್ತು, ಹಿಂಗೆ ಮಾಡಿರೋದು, ನಾನು ಮತ್ತೆ ಈ ರೀತಿ ತಪ್ಪು ಕೆಲಸ ಮಾಡೋದಿಲ್ಲ ಅಂತ ಇವ್ರ ಮುಂದೆ ಒಪ್ಕೊಳ್ಳಿ.
ನಾನು ಮಾಡಿದ್ದಿಂಥ ಕೆಲಸ ತಪ್ಪಾಯ್ತು, ನಾನು ಮಾಡೋದಿಲ್ಲ, ಇನ್ಮೇಲೆ ಬುದ್ಧಿ ಕಲ್ತ್ಕೊಂತೀನಿ ಅಂತೇಳಿ ತಪ್ಪು ಒಪ್ಕೊಳ್ಳಿ. ಇದೊಂದ್ಸತಿ ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಅವ್ರೇನೋ ಹೇಳಿರೋ ಒಂದು ಮಾತ್ರಕ್ಕೆ ಮೇಡಮ್ ಈ ರೀತಿ ಅವ್ರನ್ನ ವಾರ್ನಿಂಗ್ ಮಾಡೋಗಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರೇನಾದರೂ ನಿಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಒಳಗಡೆ ಹಾಕಿ ಮತ್ತೆ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕಂಪ್ಲೇಂಟ್ ರೈಸ್ ಮಾಡಿ ನಿಮ್ಮನ್ನ ಒಳಗಡೆ ಹಾಕ್ಬೇಕಾಗುತ್ತೆ ನೋಡಿ. ಇವನು ತವಳೆ ನನಗೆ ಅಯ್ಯೋ ಇವಳಿ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳೋದು ಅಚ್ಚಿತ್ತು. ಅಯ್ಯೋ ಆಗಲ್ಲ ಆಗಲ್ಲ. 1,00,000 ದಂಡ ಬೇಕೇ ಬೇಕು ಮೇಡಮ್ ಅವರೇ, 1,00,000 ದಂಡ ಕಟ್ಕೊಡ್ಲೇಬೇಕು. ನೋಡಿ ಅಮ್ಮ, ಏನು ಮಾಡ್ತೀರಾ? ಇಲ್ಲ ಜೀಪ್ ಹತ್ತಿದ್ದೀರಾ? ನಡೀರಿ ಜೀಪ್ ಹತ್ತಿ. ಮತ್ತೆ ಹೊರಗೆ ಬರೋದಕ್ಕಂತ ಸಾಧ್ಯ ಇಲ್ಲ, ನೀವು ಬೇಲ್ ತಗೊಂಡ್ಬರ್ಬೇಕಾಗುತ್ತೆ. ನೋಡಿ ಏನು ಮಾಡ್ತೀರಾ ಈಗ? ಬೇಗ ಯೋಚನೆ ಮಾಡಿ, ನಮಗೆ ಕೆಲಸಗಳಿದಾವೆ, ನಮ್ಗಿನ್ನೂ ಬೇರೆ ಬೇರೆ ಕಂಪ್ಲೇಂಟ್ಗಳೆಲ್ಲ ಇದಾವೆ, ಹೋಗ್ಬೇಕು. ಬೇಗ ಅದೇನು ತೀರ್ಮಾನ ಮಾಡಿ. ಅರೆ ಆಯ್ತು ಮೇಡಮ್ ಅವರೇ, ತಪ್ಪಾಯ್ತು ತಪ್ಪಾಯ್ತು ಮಾನ್ವಿತ, ಕ್ಷಮಿಸ್ಬಿಡು. ಹೇಳ್ಬೇಕು ಏನೇನು ಮಾಡಿದೆ ಅಂತ. ಮತ್ತೆ ನಿನ್ನೆ ಸೀರೆ ನಾವು ಹಣಗಾಕಿದ್ದ, ನಾವು ಏನೋ ನಮ್ಮ ಹತ್ರ ಇಲ್ವಲ್ಲ, ಅವಳ ಹತ್ರ ಒಳ್ಳೊಳ್ಳೆ ಸೀರೆಗಳಿದಾವಲ್ಲ ಅನ್ನೋ ಒಂದು ಸಿಟ್ಟಿಗೇನೋ ಜಗಳ ಆಡಿದ್ವಿ ಅನ್ನೋ ಒಂದು ಸಿಟ್ಟಿಗೆ ನಿನ್ನ ಸೀರೆಗಳನ್ನ ತಗೊಂಬಂದಿದ್ದೆ. ತಪ್ಪಾಯ್ತು 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 ಮಾನ್ವಿತ, ತಪ್ಪಾಯ್ತು, ಕ್ಷಮಿಸ್ಬಿಡು. ಅಯ್ಯೋ ಪಾಪ, ನಮ್ಮ ಮಾನಸ ಇವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಂಗಾಯ್ತಲ್ಲಪ್ಪ. ಥೂ, ಹೋಗು. ಅಲ್ಲ ನಗ್ತವಳೆ ಇವಳು, ನಗ್ತಾ ಇರೋದು ನೋಡಿ ಇವಳು, ಅಲ್ಲ ನಗ್ತವಳೆ ನೋಡು. ನೀವು 1,00,000 ದಂಡನೂ ಕೊಡಬೇಕಾಗುತ್ತೆ, 1 ರೂಪಾಯಿನೂ ಕಡಿಮೆ ಇಲ್ಲ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. 1,00,000 ದಂಡನೂ ಕೊಡ್ಬೇಕಾ ಮೇಡಮ್ರೆ? ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದೇನಲ್ಲ, ಕ್ಷಮೆ ಕೇಳಿದ್ಮೇಲೆ ಇನ್ನೇನು ಮೇಡಮ್? ಮತ್ತೆ ನಾನು ಇವ್ರಿಗೆ ದಂಡ ಕಟ್ಕೊಡ್ಬೇಕಾ? ಹೌದಮ್ಮ, ದಂಡ ಕಟ್ಕೊಡ್ಲೇಬೇಕು. ಅವ್ರು ದಂಡ ಕೇಳ್ತಾ ಇದ್ದಾರೆ, ಕೇಳಿ ಅವ್ರಿಗೆ. ಅವ್ರೇನಾನು ಬೇಡ ಅಂದ್ರೆ ಬೇಡ. ಇಲ್ಲ ಮೇಡಮ್ ಅವರೇ, ನನಗೆ ದಂಡ ಕಟ್ಕೊಡ್ಲೇಬೇಕು. 1,00,000 ದಂಡ ಕಟ್ಕೊಡ್ಲೇಬೇಕು ನನಗೆ. ಬಿಡು ಮಾನ್ವಿತಾ, ತಪ್ಪಾಯ್ತು ತಪ್ಪಾಯ್ತು ಅನ್ನೋ ಮಾತ್ರ ಸುಮ್ಮನೆ ಬಿಡ ಅಂತವಳಲ್ಲ. ಇಲ್ಲ ಸ್ಟೇಷನ್ಗೆ ಹೋಗು, ಇಲ್ಲ 1,00,000 ದಂಡ ಕಟ್ಕೊಡು. ನೋಡಿದ್ರಲ್ಲ ವೀಕ್ಷಕ, ಕೊನೆಗೂ ಈ ಮಾನ್ವಿತನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಥರ ಮಾಡ್ಬಿಟ್ಟೆ. ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ಹಿಂಗೆ ಮಾಡಿದೆ ನೋಡಿ. ಇವಾಗ ಮಾನ್ವಿತ ತುಂಬ ಖುಷಿಯಾಗೈತೆ. ಮಾನಸ ತುಂಬ ಒಂಥರ ದೌಲತ್ ಮಾಡ್ತಾ ಇದ್ಲು. ಈಗ ಕೊನೆಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಂಗಾಯ್ತು. ಪೊಲೀಸ್ನವ್ರ ಮುಂದೆ ಎಂಥವ್ರು ತಗಲೇಬೇಕು. ಪೊಲೀಸ್ನವ್ರು ನೋಡಿದ ತಕ್ಷಣ ಎಂಥವ್ರು ಎದುರ್ಕೊಂಬ್ಲೇಬೇಕು. ಇವಾಗ ನೋಡಿ, ಮಾನಸ ಹೆಂಗೆ ಮಾತಾಡ್ತಿದ್ಲು, ಹೆಂಗೆ ಇದು ಮಾಡ್ತಿದ್ಲು, ಇವಾಗ ಹೆಂಗಾಯ್ತು ಅಂತ ನೋಡ್ತಾ ಇರಿ. ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.